ಹಾಯ್ ಫ್ರೆಂಡ್ಸ್, ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಟ್ರೆಡಿಷನಲ್ ಸ್ಟೈಲಲ್ಲಿ ಟೊಮೆಟೊ ಕರಿ ಹೇಗೆ ಮಾಡೋದಂತ ನೋಡಿಕೊಳ್ಳೋಣ. ಮನೆಯಲ್ಲಿ ಬೇರೆ ಯಾವುದೇ ತರಕಾರಿ ಇಲ್ಲದಾಗ ಕೇವಲ ಟೊಮೆಟೊ ಬಳಸಿ ಮಾಡುವಂತಹ ಈ ಸ್ಪೈಸಿ ಹಾಗೂ ಟ್ಯಾಂಗಿ ಟೇಸ್ಟ್ ಕೊಡುವಂತಹ ಕರಿ ದೋಸೆ ಚಪಾತಿ ಜೊತೆಗೆ ನೀವು ಸರ್ವ್ ಮಾಡ್ಬೋದು. ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಗೂ ಈ ಕರಿ ಸೇರಿಸಿ ಕಲಸಿ ತಿನ್ನಲಿಕ್ಕೆ ತುಂಬ ರುಚಿಕರವಾಗಿರ್ತದೆ ಹಾಗೂ ತುಂಬ ಸುಲಭ ಕೂಡ ಇದು. ಹಾಗೆ ರೆಸಿಪಿ ಇಷ್ಟವಾದರೆ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮೊದಲಿಗೆ ಇಲ್ಲಿ ಒಂದು 8 ಬ್ಯಾಡಗೆ ಮೆಣಸು ಹಾಗೂ ಒಂದು ಅರ್ಧ ಲಿಂಬೆ ಗಾತ್ರದ ಹುಳಿಯನ್ನು ತೆಗೆದುಕೊಂಡಿದ್ದೇನೆ. ಮೆಣಸನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರಿದು ನಾನು ಬಳಸ್ತಾ ಇದ್ದೇನೆ. ಇವೆರಡನ್ನು ನಾವು ಮಿಕ್ಸಿ ಜಾರಲ್ಲಿ ಸೇರಿಸಿ ಅಗತ್ಯಕ್ಕೆ ಬೇಕಾದಷ್ಟೇ ನೀರನ್ನು ಸೇರಿಸಿ ನುಣ್ಣಗೆ ಗ್ರೈಂಡ್ ಮಾಡಬೇಕು. ಈ ಕರಿಗೆ ಇದೆಲ್ಲ 4 ಬಲಿತ ದೊಡ್ಡ ಸೈಜ್ನ ಟೊಮೆಟೊವನ್ನು ಬಳಸ್ತಾ ಇದ್ದೇನೆ. ಇದನ್ನಿಲ್ಲಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಟಿದ್ದೇನೆ. ಇದರ ಜೊತೆಗೆ ಒಂದು 2 ದೊಡ್ಡ ನೀರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಸಹ ಇಟ್ಟಿದ್ದೇನೆ. ನೆಕ್ಸ್ಟ್ ಈಗ ಗ್ಯಾಸ್ ಫ್ಲೇಮ್ ಆನ್ ಮಾಡಿ ಕಡಾಯಿಯನ್ನು ಗ್ಯಾಸಲ್ಲಿ ಇಡುವ. ಅದರಲ್ಲಿ ಒಂದು 2 ದೊಡ್ಡ ಸ್ಪೂನ್ ಎಣ್ಣೆಯನ್ನು ಸೇರಿಸುವ. ಎಣ್ಣೆ ಬಿಸಿ ಆದ ತಕ್ಷಣ ಆಗಲೇ ನಾವು ಸಣ್ಣಗೆ ಹೆಚ್ಚಿಟ್ಟ ನೀರುಳ್ಳಿಯನ್ನು ಸೇರಿಸಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇದನ್ನು 3 ರಿಂದ 4 ನಿಮಿಷಗಳ ಕಾಲ ಫ್ರೈ ಮಾಡಬೇಕು. ಇಲ್ಲಿ ನೀರುಳ್ಳಿ ಲೈಟಾಗಿ ಕಲರ್ ಚೇಂಜ್ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು. ಈಗ ಇದಕ್ಕೆ ನಾವು ಆಗಲೇ ಕಟ್ ಮಾಡಿಟ್ಟ ಟೊಮೆಟೊ ಇದೆಯಲ್ಲ ಅದನ್ನು ಸೇರಿಸಬೇಕು. ಟೊಮೆಟೊವನ್ನು ನೀರುಳ್ಳಿ ಜೊತೆಗೆ ಹುರಿಬೇಕು. ಇದು ಸ್ವಲ್ಪ ಫ್ರೈ ಆದ ಮೇಲೆ ರುಚಿಗೆ ಉಪ್ಪು ಹಾಗೂ ಸ್ವಲ್ಪ ಅರಿಶಿನ ಹುಡಿಯನ್ನು ಸೇರಿಸುವ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗುವವರೆಗೆ ಇದನ್ನು ನೀರುಳ್ಳಿ ಜೊತೆಗೆ ಫ್ರೈ ಮಾಡಬೇಕು. ಒಟ್ಟಿಗೆ ಇದನ್ನು ಒಂದು 3 ರಿಂದ 4 ನಿಮಿಷಗಳ ಕಾಲ ಫ್ರೈ ಮಾಡಿದ್ದೇನೆ. ಇಷ್ಟಾದರೆ ಸಾಕು. ಇದಕ್ಕೀಗ ಆಗಲೇ ರುಬ್ಬಿಟ್ಟ ಮೆಣಸು ಹಾಗೂ ಹುಳಿದು ಮಸಾಲೆ ಇದೆಯಲ್ಲ ಅದನ್ನು ಸೇರಿಸಬೇಕು. ಮಸಾಲೆ ಗ್ರೈಂಡ್ ಮಾಡಿದ ಮಿಕ್ಸಿ ಜಾರಲ್ಲೇ 1 ಕಪ್ ನೀರನ್ನು ಸೇರಿಸಿ ಅದನ್ನು ಸಹ ಸೇರಿಸುವ ಹಾಗೂ ಒಂದು ಸಲ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡುವ. ನೀವು ಮೆಣಸು ಹುಳಿ ಗ್ರೈಂಡ್ ಮಾಡುವ ಬದಲು ಹುಳಿ ರಸದಲ್ಲಿ ಒಂದು 2 ಸ್ಪೂನ್ ಅಚ್ಚಕಾರದ ಹುಡಿಯನ್ನು ಸೇರಿಸಿ ಮಿಶ್ರಣ ತಯಾರಿಸಿ ಈ ಸಮಯದಲ್ಲಿ ಸೇರಿಸ್ಬೋದು. ಹಾಗೆ ಮಾಡಿದರೆ ಗ್ರೈಂಡ್ ಮಾಡುವ ಅವಶ್ಯಕತೆ ಇಲ್ಲ. ಲಿಡ್ ಮುಚ್ಚಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ನಿಮಿಷ ಬೇಯಿಸುವ. ಉಪ್ಪು ಖಾರ ಹುಳಿ ಇದೆಯಲ್ಲ ಚೆನ್ನಾಗಿ ಸೇರಿಕೊಳ್ಳಿ. ಈಗ ನೋಡಿ ಕರೆಕ್ಟಾಗಿ ಒಂದು 5 ನಿಮಿಷ ಬೇಯಿಸಿದ್ದೇನೆ. ಲಿಡ್ಡಲ್ಲಿ ತೆಗೆದಿದ್ದೇನೆ. ಗ್ರೇವಿಗೆ ಒಳ್ಳೆ ಕುದಿ ಬರ್ತಾ ಇದೆ. ಥಿಕ್ನೆಸ್ ಕೂಡ ಬಂದಿದೆ. ಉಪ್ಪು ಕಡಿಮೆ ಅಂತ ಎಣಿಸಿದರೆ ಈ ಸಮಯದಲ್ಲಿ ಸೇರಿಸಬಹುದು. ಈಗ ಗ್ಯಾಸಿದು ಫ್ಲೇಮನ್ನು ಆಫ್ ಮಾಡುವ. ಇಷ್ಟೇ ಮಾಡಲಿಕ್ಕಿರುವುದು. ತುಂಬ ರುಚಿಕರವಾದ ಹಾಗೂ ತುಂಬ ಸಿಂಪಲ್ ಆದ ಟೊಮೆಟೊ ಪನ್ನಾವ್ ಕರಿ ಸರ್ವಿಂಗಿಗೆ ರೆಡಿಯಾಗಿದೆ. ಇದನ್ನು ದೋಸೆ ಚಪಾತಿ ಜೊತೆಗೆ ಸರ್ವ್ ಮಾಡ್ಬೋದು. ಅನ್ನದ ಜೊತೆಗೆ ನೆಂಜಿಕೊಂಡು ತಿನ್ನಲಿಕ್ಕೆ ಸಹ ತುಂಬ ಚೆನ್ನಾಗಿ ಆಗ್ತದೆ. ಟ್ರೈ ಮಾಡಿ ನೋಡಿ. ಇವತ್ತಿನ ಈ ಸಿಂಪಲ್ ಕರಿ ಸ್ವಲ್ಪವಾದರೂ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ರೆಸಿಪಿ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಧನ್ಯವಾದಗಳು.